ಹಳೆ ಹುಲಿ ಯಾವಾಗಾದ್ರೂ ರಿಟೈರ್ಡ್ ಆಗ್ಲೇಬೇಕು, ಹೊಸ ಹುಲಿ ಯಾವತ್ತಿದ್ರೂ ಚಾರ್ಜ್ ತಗೋಬೇಕು ಅಂತ ಬಿಜೆಪಿ ಸಂಸದ ಗದ್ದಿಗೌಡರ್ಗೆ ಸಂಯುಕ್ತ ಪಾಟೀಲ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಹಳೆ ಹುಲಿ ಯಾವಾಗಾದ್ರೂ ರಿಟೈರ್ಡ್ ಆಗ್ಲೇಬೇಕು, ಹೊಸ ಹುಲಿ ಯಾವತ್ತಿದ್ರೂ ಚಾರ್ಜ್ ಅನ್ನ ತೆಗೆದುಕೊಳ್ಳಲೇಬೇಕು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆ, ಹಳೆ ಹುಲಿ ಹೊಸ ಹುಲಿಗೆ ದಾರಿ ಮಾಡಿಕೊಡ್ಬೇಕು, ಅದು ಸೃಷ್ಟಿಯ ನಿಯಮ, ಅದು ಬಾಗಲಕೋಟೆಯಲ್ಲಿ ಆಗತ್ತೆ ಅಂತ ಬಿಜೆಪಿ ಸಂಸದ ಗದ್ದಿಗೌಡರ್ಗೆ ಸಂಯುಕ್ತ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷದ ಮುಖಂಡರ ಜೊತೆ ನಾನು ಮಾತಾಡ್ತೀನಿ, ವೀಣಾ ಕಾಶಪ್ಪನವರ ಮನವೊಲಿಸ್ತೀವಿ ಅಂತ ಸಂಯುಕ್ತ ಪಾಟೀಲ್ ಹೇಳಿದ್ದಾರೆ. ನಾಯಕರ ನೇತೃತ್ವದಲ್ಲಿ ಸಂಪರ್ಕ ಮಾಡೋ ಕೆಲಸ ಮಾಡ್ತೀನಿ, ಎಲ್ಲರ ಜೊತೆ ಕೂಡಿ ಕೆಲಸ ಮಾಡ್ತೀನಿ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ ಬಾಗಲಕೋಟೆಯ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕದನ ಜೋರಾಗಿದ್ದು, ಇವುಗಳ ಮಧ್ಯೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ಈಗಾಗಲೇ ಕ್ಷೇತ್ರ ಸಂಚಾರವನ್ನು ಆರಂಭಿಸಿರುವಂಥದ್ದು. ಇವುಗಳ ಮಧ್ಯೆ ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ವಿಚಾರವಾಗಿ ಸ್ವಲ್ಪ ಗೊಂದಲಗಳು ಕೂಡ ಇರುವಂಥದ್ದು. ಈಗ ಸ್ವತಃ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಈಗ ಕ್ಷೇತ್ರ ಸಂಚಾರವನ್ನು ಆರಂಭಿಸಿದ್ರಿ, ಮೊದಲನೇದಾಗಿ ಯಾವ ರೀತಿ ರೆಸ್ಪಾನ್ಸ್ ಇದೆ? ಸೊ ರೆಸ್ಪಾನ್ಸ್ ತುಂಬ ಒಳ್ಳೆಯದಿದೆ. ರೆಸ್ಪಾನ್ಸ್ ಬದಲಾವಣೆಗೋಸ್ಕರ ಇದೆ. ಇದು ಬಾಗಲಕೋಟೆಯ ಹೊಸ ಅಧ್ಯಾಯ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಸೊ ಆ ಕನಸನ್ನು ನನಸು ಮಾಡೋದಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಹಿಡ್ಕೊಂಡು ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ, ಎಲ್ಲರೂ ಕೂಡ ನಾವು ಹೆಗಲಿಗೆ ಕೊಟ್ಟು ನಾವು ದುಡಿತಾ ಇದ್ದೀವಿ ಸರ್. ಮೇಡಮ್, ಪಕ್ಷ ತಮಗೆ ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಿರುವಂಥದ್ದು. ಇವುಗಳ ಮಧ್ಯೆ ವೀಣಾ ಕಾಶಪ್ಪನವರು ಟಿಕೆಟ್ ಬೇಕು ಅನ್ನೋದು ಈಗ CM ಸಭೆಯೂ ಕೂಡ ಆಯಿತು. ಈಗಲೂ ಕೂಡ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಪ್ರಚಾರವನ್ನು ತರಿಸ್ತಾ ಆಗಿರುವಂಥದ್ದು. ಈಗ ತಾವು ಏನು ಮುಂದಿನ ನಡೆ ಏನು ಅಂತ ಸಂಯುಕ್ತ ಪಾಟೀಲ್ ಅವರು? ನನ್ನ ನಡೆ ಪಕ್ಷದ ಗೆಲುವಿನ ಕಡೆ. ಸೊ ಅದಕ್ಕಾಗಿ ನನ್ನ ನಡೆ ಏನಿಲ್ಲ, ನಾವು ಕಾರ್ಯಕರ್ತರ ಜೊತೆ ಕೆಲಸ ಮಾಡಿ ಗ್ರೌಂಡಲ್ಲಿ ನಾನು ಸಂಘಟನೆಯನ್ನು ಮಾಡಿ ಪಕ್ಷದ ಚಿಹ್ನೆಯನ್ನು ನಾವು ಗೆಲ್ಲಿಸೋದಷ್ಟೇ ನನ್ನ ಒಂದು ಕರ್ತವ್ಯ. ಆ ಕರ್ತವ್ಯವನ್ನು ನಾವು ನಿಭಾಯಿಸೋಕ್ಕೆ ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ನಮ್ಮ DCC ಅಧ್ಯಕ್ಷರು ಹಾಗೂ ನಮ್ಮ ಶಾಸಕರು, ಮಂತ್ರಿಗಳು ಎಲ್ಲರ ಒಂದು ನೇತೃತ್ವದಲ್ಲಿ, ಮಾಜಿ ಶಾಸಕರು ಎಲ್ಲರ ಒಂದು ನೇತೃತ್ವದಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆ ಕೆಲಸವನ್ನು ನಿರಂತರವಾಗಿ ಮುಂದುವರಿಸ್ತೀವಿ. ಯಾಕಂತಂದರೆ ನಮಗೆ ಕಾನ್ಫಿಡೆನ್ಸ್ ಇದೆ, 20 ವರ್ಷಗಳಲ್ಲಿ ಸತತವಾಗಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಂಡಿಲ್ಲ. ಆ ಅಭಿವೃದ್ಧಿ ಕಾಣದೇ ಇರುವಂತಹ ಒಂದು ಕ್ಷೇತ್ರಕ್ಕೆ ಒಂದು ಹೊಸ ಬದಲಾವಣೆಯನ್ನು ಕನಸನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳು, ಅದು ರೈಲ್ವೆ ಕಾರ್ಯಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯನ್ನು ತರದ ಕಾರ್ಯಗಳಾಗಿರ್ಬೋದು, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಾಗಿರ್ಬೋದು, ಬಾದಾಮಿಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ನಾವು ಇನ್ನೂ ಹೆಚ್ಚಿಗೆ ಜನರಿಗನ್ನು ಮುಟ್ಟಿಸಿ ನಾವು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಈ ಕನಸನ್ನು ಹೊತ್ತು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಗೆಲುವು ಖಚಿತ. ಮೇಡಮ್, ಈಗ ಅವರು ಅಸಮಾಧಾನಗೊಂಡಿರ್ತಕ್ಕಂಥ ವೀಣಾ ಕಾಶಪ್ಪನವ್ರನ್ನ ತಾವೇನಾದ್ರು ಸಂಪರ್ಕ ಮಾಡುವಂಥದ್ದು ಮತ್ತು ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ನೀವು ಮುನ್ನಡೆತೀರಿ ಅಂತ? ನಾವು ಡೆಫಿನೆಟ್ಲಿ ಅವ್ರಿಗೆ ಸಂಪರ್ಕ ಮಾಡ್ತೀವಿ ಸರ್. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಂಪರ್ಕ ಮಾಡಿ ಸಮಾಲೋಚನೆಯನ್ನು ಮಾಡಿ ಡೆಫಿನೆಟ್ಲಿ ನಾವು ಪಕ್ಷದ ವತಿಯಿಂದ, ಅವರು ಕೂಡ 50 ವರ್ಷದ ಇತಿಹಾಸ ಇದೆ ಅವರ ಕುಟುಂಬಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ. ಸೊ ಅದಕ್ಕಾಗಿ ಅವರು ಕೂಡ ನಮ್ಮ ಪಕ್ಷದ ಅನ್ವಯಿಗಳು, ಅವರೆಲ್ಲರೂ ಕೂಡಿ ಕೈ ಜೋಡಿಸಿ ನಮ್ಮ ಜೊತೆ ಕೈ ಜೋಡಿಸಿ ಈ ಎಲೆಕ್ಷನನ್ನು ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ ಸರ್. ಮೇಡಮ್, ಇದು ಎಲ್ಲ ಒಂದು ಕಡೆ ಒಂದೇ ಸಮುದಾಯದಲ್ಲಿ ಅವರು ಕೂಡ ಪ್ರಯತ್ನ ಮಾಡಿರುವಂಥದ್ದು, ನೀವು ಟಿಕೆಟ್ ಗೆದ್ದಿಸಿರುವಂಥದ್ದು, ಈ ಸಮುದಾಯದಲ್ಲಿ ಏನಾದರೂ ಗೊಂದಲ ಆಗುತ್ತಾ ಅಥವಾ ಯಾವ ರೀತಿ ಅದನ್ನು? ಇಲ್ಲ ಸರ್, ಐ ಫೀಲ್ ಲೈಕ್ ಸಮುದಾಯನೂ ಕೂಡ ಎಲ್ಲರೂ ಒಂದು ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದೀನಿ, ಸಮುದಾಯದಿಂದ ಒಬ್ಬ ಮಹಿಳೆ ನಿಂತ್ಕೊಂಡಿದ್ದೀನಿ, ಅವರು ಕೂಡ ನನಗೆ ಬೆಂಬಲಿಸ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಅದು ಜನರಿಗೆ ಇವತ್ತು ನಾವು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟು ಬೆಂಬಲಿಸ್ತಾರೆ ಅಂತ. ಹಳೆ ಹುಲಿಗಳು, ಹೊಸ ಹುಲಿಗಳು ಅಂತ ಮಾತಾಡಿ, ಆ ಬಗ್ಗೆ ನಮ್ಗೆ ಏನು ಹೇಳ್ತೀರಿ? ಹಳೆ ಹುಲಿಗೂ ಹೊಸ ಹುಲಿಗೂ ಏನು ಅಂತ ಅಂದರೆ, ಹಳೆ ಹುಲಿ ಯಾವತ್ತಿದ್ರೂ ರಿಟೈರ್ ಆಗಬೇಕು, ಹೊಸ ಹುಲಿ ಯಾವತ್ತಿದ್ರೂ ಚಾರ್ಜ್ ತೊಗೋಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಹುಲಿ ಅನ್ನೋಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಪಡೆನೇ ಒಂದು ಹುಲಿಗಳ ಪಡೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದು ನನಗೆ ಭರವಸೆ ಇದೆ. ಯಾವತ್ತಿದ್ರೂ ಕೂಡ ಹಳೆ ಹುಲಿ ಹೊಸ ಹುಲಿಗೆ ದಾರಿ ಮಾಡಿಕೊಡ್ಬೇಕು, ಅದು ಸೃಷ್ಟಿಯ ನಿಯಮ, ಅದು ಬಾಗಲಕೋಟೆಯಲ್ಲಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದಿನ್ ಅಮ್ದರ್ ಜೊತೆ ಮಲ್ಲಿಕಾರ್ಜುನ ಸುಮಣಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.